ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಪ್ರಿಯ ಸಹೋದರ ಮುಡಿ ಹಿಡಿದು ದರದರನೆ ಎಳೆತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಎಲ್ಲಿ ಹೋಗಿತ್ತೋ ಅವರ ಸಾವಿರ ಆನೆಯ ಫಲ. ಇನ್ನು ನಪುಂಸಕ ಪಾರ್ಥ ಕೈಗೆ ಬಳೆ ತೊಟ್ಟು ಕಾಲ್ಗೆ ಗೆಜ್ಜೆ ಕಟ್ಟಿ ತಕ್ಕತೈ ತಕ್ಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಈ ಬೃಹನ್ನಳೆಯ ವಿಚಾರವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಇನ್ನು ನಕುಲ ಸಹದೇವ ಅವರಿನ್ನು ಬಾಲಕರು, ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ನಿನ್ನಂತೆಯೇ ಗೋಪಾಲಕ. ಇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು, ಕೇಳು ಕೃಷ್ಣ. ಈ ಅಗಂಡ ಭರತ ಗಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಡುಗಳನ್ನು ನಡೆದು ಗೆಡ್ಡು ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿ. ಆ ಭೀಮನ ಗುಂಡಿಗೆಯನ್ನು ಸೀಳಿ ಅರುಣ್ಣ ಮುಂಡಗಳನ್ನು ಚಂಡಾಡಲು ಸದಾ ಸಿದ್ಧನಿರುವ ಎನ್ನನುಜ ದುಶ್ಯಾಸನ. ಅಗ್ರಜ, ಶತ್ರುಗಳಿಗೆ ಸದಾ ಸಿಂಹ ಸ್ವಪ್ನವಾಗಿರುವ ಸಿಂಧೂ ರಾಜ ರಾಜೇಂದ್ರ. ಆ ಪಾರ್ಥನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನೇ ವೆಚ್ಚಿಸಿ ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದ ಎನ್ನ ಪ್ರಿಯ ಮಿತ್ರ ಕರ್ಣ. ಮಿತ್ರ ಕೃಷ್ಣ, ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರಗಳನ್ನು ನಿರ್ಮಿಸುತ್ತಿರುವ ನನ್ನ ಮಾವ, ಸೋದರ ಮಾವ ಕೃಷ್ಣ. ಇತ್ತ ನೋಡು, ಆಚಾರ್ಯ ದ್ರೋಣರು ಇವರು ಸಮಗ್ರ ಕುರು ಪಾಂಡವರಿಗೂ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಮಹಾನ್ ಗುರುಗಳು. ಇವರ ವಿಚಾರವು ಈ ಜಗತ್ತಿಗೆ ಗೊತ್ತಿರುವ ವಿಚಾರ. ಕೃಷ್ಣ, ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ಈ ಕುರುಕ್ಷೇತ್ರದಲ್ಲಿ ನಿಂತಿದ್ದೆ ಆದರೆ ಅವರನ್ನು ಎದುರಿಸಬಲ್ಲ ವೀರನು ಶೂರನು ಏ ಚತುರ್ದಶ ಭುವನಗಳಲ್ಲಿ ಏ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ಗೊತ್ತಿರುವ ವಿಚಾರ. ಪಾಂಡವರು ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬರುತ್ತರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಕಾಡುದನಪದು ಕಾಡಿಗೋಗಲೇ ಕೊಡಲಾಗದು ರಾಜ್ಯವನ್ನು. ನಾಡುದನಪದು ಕಾಡಿಗೋಗಲೇ ಕೊಡಲಾಗದು ರಾಜ್ಯವನ್ನು. ಕೊಡಲಾಗದು ರಾಜ್ಯವನ್ನು. ಕೊಡಲಾಗದು ರಾಜ್ಯವನ್ನು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಆದರೆ ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕೂಡಲೇ ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಕಟ್ಟಿದಟ್ಟುವೆ ಕಟ್ಟಿದಟ್ಟುವೆ. ಕೃಷ್ಣ,
ಗಡಗರ ಪಡವನೆಲ್ಲ ಕೃಷ್ಣ ಪಡಬಡ ಗಡಗರ ಪಡಗಳನ್ನೆಲ್ಲ ಮಾಡಿ ನಡುವೆ ಕೊಟ್ಟದ ಕಡಿಯುತ್ತ ದ್ರೋಹಿ ಮೆರೆತ ವೈರೆ ಕೊಟ್ಟದ ಕಡಿಯುತ್ತ ದ್ರೋಹಿ ಮೆಟ್ಟದ ಮೆರೆತ ವೈರೆ ಕುಟ್ಟದ ಮೆಟ್ಟದ ಪುಡಿ ಪುಡಿ ಉಚ್ಚತ ಕುಟ್ಟದ ಮೆಟ್ಟದ ಪುಡಿ ಪುಡಿ ಉಚ್ಚತ ಕಡ್ಡಿ ದಟ್ಟುವೆ ಕಡ್ಡಿ ದಟ್ಟುವೆ ಕಡ್ಡಿ ದಟ್ಟುವೆ ರಾಜೇಂದ್ರ ಆ ಏಡಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ಮಾಡಿದ ಪಾಪ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಸೀಳಿ ಬಿಡಬೇಕೆಂಬ ಕೋಪ ಬರುತ್ತಿದೆ. ಕೃಷ್ಣ, ಇದು ಗೋಪಿಕಾಂಗ್ಯರ ನಂದನವನವಲ್ಲ. ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಕೈಗೆ ಬಳೆ ತೊಟ್ಟಿ ಕುಳಿತಿಲ್ಲವ ಗೊಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದ್ದಲ್ಲಿ ನೀನಿಲ್ಲ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ನೀನು ಇಲ್ಲ, ನಿನ್ನ ಪಿಳ್ಳಂಗೋವಿನೂ ಇಲ್ಲ. ದುರ್ಯೋಧನ ದುಶ್ವಾಸರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡಿ ವೈರ್ಯಾದ ಅರ್ಜುನ ಮೇಲೆ ಅಗೆತಿರದೆ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಶತ್ರುರಿಗಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾಸನ್ಯಾರೋ ಇತವಾ ಮರೆತು ಕೆಣಕಿದರೆ ಮುನ್ನ ದೊರಕುವುದು ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ ವಲ್ಲಭನೇ. ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆನಿ. ಸಂಧಿಯ ನಾಟಕವ ಆಡಲೆಂದು ಬಂದೆನಿ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ವಾಮ ವಲ್ಲಭನೇ. ರಾಜೇಂದ್ರ, ಅಡ್ಡ ಬಂತರು ನಾವು ಕೃಷ್ಣ
ಕಡೆವೆ ಕೃಷ್ಣ ಕುಲದಳು ಪಾಟನ ಶಿರವನ್ನೇ ಕಡೆವೆ ಸಲ್ಲದು ನಿನ್ನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನ್ನಗೆ ವಲ್ಲಭನೇ ಸತ್ಯಭಾಮ ವಲ್ಲಭನೇ ಕೃಷ್ಣ ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ವೀರರ ಶತ್ರುರಿಗಲ್ಲ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವನಾಗೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಚ್ಛಿಸುವೆಯ. ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮದ ನುಡಿಗಳನ್ನು ಆರುತ್ತಿರುವೆಯಾ? ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯ ಬೇಡಲು ಬಂದೆ ಅಲ್ಲವೇ? ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನ ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗೂ ನಾವು ಒಪ್ಪುವುದಿಲ್ಲ, ಒಪ್ಪಲಾಗದು. ಸೊಲ್ಲ ನಡಗಿಸಿರೋ ಗೊಲ್ಲನ ಸೊಲ್ಲ ನಡಗಿಸಿರೋ ಅವ್ರಿಗೆ ಸೊಲ್ಲ ನಡಗಿಸಿರೋ ಗೊಲ್ಲನ ಸೊಲ್ಲ ನಡಗಿಸಿರೋ ಒಲ್ಲ ಮಾಯವ ನಾಡಿ ಗಂಜದ ಎಲ್ಲಿಗೆ ಬಂದ ಬೆಡ ಒಲ್ಲ ಮಾಯವ ನಾಡಿ ಗಂಜದ ಎಲ್ಲಿಗೆ ಬಂದ ಬೆಡ ಸೊಲ್ಲ ನಡಗಿಸಿರೋ ಗೊಲ್ಲನ ಸೊಲ್ಲ ನಡಗಿಸಿರೋ. ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯ್ತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ರುಚಿತ. ಭಾರತ ಭೂಮಿ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದ ನಿರಾಕರಿಸದಿರೈ ಭಾರತ ಭೂಮೀಶ. ಕರೆಸಿ ಗನಿ ಅನುಜಾತರ ಭವ ಕರೆಸಿ ಗನಿ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನ್ನೇ ನೀಗಿ ನೀ ಸೈರಣೆಯ ತಾಳೈ ವೈರವನ್ನೇ ನೀಗಿ ನೀ ಸೈರಣೆಯ ತಾಳ ಬಾಳೈ ಬಲು ಧರ್ಮ ನೆನೆದ ಸುಗುಣ ಚರಿತ ಕರ್ಮ ಹೊರಗುಣ ಇಲ್ಲ ನೆನೆಸಿ ಪೊರೆ ಈ ತರೆಯ ಬಾಳೈ ಬಲು ಧರ್ಮ ನೆನೆದ ಸುಗುಣ ಚರಿತ ಕರ್ಮ ಬರುತ್ತ ಹೊರಗುಣ ಇಲ್ಲ ನೆನೆಸಿ ಪೊರೆ ಈ ತರೆಯ. ಭಾರತ ಭೂಮಿ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದ ನಿರಾಕರಿಸದಿರೈ ಭಾರತ ಭೂಮೀಶ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿದು. ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಗೆ ಧ್ವಂಸ ಮಾಡುವೆ. ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಶಾಂತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಗೆ ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಡವಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಇಡೀ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ
ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮೆನಿಸುವೆ. ಇಡೀ ಮಾನವ ಕುಲವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯೇದುಪತಿ, ಇದು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೇವಲ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನು ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ ದುರ್ಯೋಧನ ಹೊರತಾಗಿ ಮತ್ತವರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರ್ಹುಯ ಕೃಷ್ಣ. ಪುರುಷ ಪ್ರಧಾನರೆಂದರ್ಹುಯ ಕೃಷ್ಣ. ಆ ರೋಷರಹಿತ ಪಾಂಡವರನು ನೇ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿದ್ದೊಡೆ. ಆ ಗಂಡಜಯ ಗುಂಡಿಗೆ ಉಳ್ಳವರ ಅವರಾಗಿರ್ದೊಡೆ. ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೊಡೆ. ಆ ಗಂಡಜಯ ಗುಂಡಿಗೆ ಉಳ್ಳವರ ಅವರಾಗಿರ್ದೊಡೆ. ಎಳ್ಳದಿಯ ವಸ್ತ್ರಾಪಹರಣವ ಖಂಡಿಸಿ, ಎಳ್ಳದಿಯ ವಸ್ತ್ರಾಪಹರಣ ಖಂಡಿಸಿ, ಎಳ್ಳ ಮಂಡಲವ ತೋರಿ ಪ್ರಚಂಡತ್ವವ ಮೆರೆಯದೆ. ಎಂಡ ಮಂಡಲವ ತೋರಿ ಪ್ರಚಂಡತ್ವವ ಮೆರೆಯದೆ. ಚಂಡರಲ್ವಯ ಸಭೆಯೋ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹಿ ದೂರ್ದಂಡರೆ ಪೇಳ್ ಮಾಧವ. ಮಾಧವ ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅವಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ತಿರುನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಪಾಪಾಶಯ, ಭಯಂಕರ ಆತ್ಮಹತ್ಯೆ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಬಡದಿಂದ ಕೇಳಿದೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀ ಮಾಡಿದ ಅನ್ಯಾಚ ಅಪರಾಧವು ಅಗಣ್ಯ ಅನಂತ ಕಾಲದ ಧೂಮಕೇತುವಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುತ್ತಿರುವುದು. ಧರ್ಮನಿಷ್ಠರು ಸ್ನೇಹಶೀಲರು ಆದ ನಿನ್ನ ಬಂಧುಗಳಲ್ಲಿ ಅಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿ ವಾರಣಾವತಾರದ ಅರಗಿನ ಮನೆ, ಏಕಚಕ್ರಂದಕದಲ್ಲಿ ಕುಂತಿಗಾದ ಬಂಧ, ಸರ್ಪ ಬಂಧ, ವಿಷಭೋಜನ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲೇ ಪ್ರವೃತ್ತವಾದ ನಿನಗೆ ಶ್ರೇಯಸ್ಸು, ಕೀರ್ತಿಯು ಯಾವತ್ತೂ ಲಭಿಸದು. ನಿಧಾನವಾಗಿ ಆಲೋಚಿದ್ದು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನೂ ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯ ಮೆಣೆಯ ಬೆಣ್ಣೆ ಮುದ್ದೆ ಅಲ್ಲವೋ ಕೃಷ್ಣ? ಇದು ಕುರುವೀರರಿಂದ ಸಂಘಟಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು
ಛಲಲಂಕಮಲ್ಲ, ಇದನ್ನು ಚೆನ್ನಾಗಿಯೇ ತಿಳಿದಿರೋ. ಹೋಗಲಿ, ಪಾಂಡವರಿಗೆ ಇಂದ್ರಪ್ರಸಾದ 5 ಊರುಗಳನ್ನಾದರೂ ಕೊಡು. ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನೇ ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರಕಲ್ಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ ಎಂದೆ. ಕೇಳಿದಿರಾ ಕೇಳಿದಿರಾ ಕೇಳಿದಿರಾ? ಆ ನನ್ನ ಕಡು ವೈರಿ ಭಂಡ ಭೀಮನಿಗೆ ಒಂದು ಊರಂತೆ. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೆ ತೊಟ್ಟನ ಕೃಷ್ಣನ ನೀ ಛಲವ. ಸ್ವಯಂ ಭೂತ ಬೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ ಕದನಕ್ಕೆ ಎಂಟರು ಸರಿಯೇ. ಕಲಿಹಂಸದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡಿವಿನಲ್ಲಿ ಆಚುವಾದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ದಿಗ್ದಿಗಂತನಾದ ನಾನು ಏ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯ ಎಡದ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಕೃಷ್ಣ, ಕೆಟ್ಟರು ಸರಿಯ ಎಡದ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಅಟ್ಟಹಾಸದಿಂದ ಭುಜವ ತೊಟ್ಟಿ ಗಟ್ಟಿ ಮೆರವೆ ಎಂದು ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತೊಟ್ಟಿ ಗಟ್ಟಿ ಮೆರವೆ ಎಂದು ವೈರಿ ಕುಲವ. ಕಡೆ ಜನಿತಾರ ಬೇಡ ಜಡಮತಿ ಪಾಂಡವರೊಡೆಯನಿಗೆ. ಕಡೆ ಜನಿತಾರ ಬೇಡ. ಕುರುಬಲರೋ ಹೊರ ಬೆಂಬಲವಿರಲು ಛಲವನ್ನು ಬಿಡದ ನೆಲವನ್ನು ಕೊಡಲು. ಕೃಷ್ಣ, ಗುರುಬಲರೋ ಹೊರ ಬೆಂಬಲವಿರಲು ಛಲವನ್ನು ಬಿಡದ ನೆಲವನ್ನು ಕೊಡ. ಆಕಾಶ ಭೂ ಮಂಡಲ ಕರೆದು ಮೋಹಿರಿಯಲಿ. ಆಕಾಶ ಭೂ ಮಂಡಲವೇ ಬೋರ್ಕರೆದು ಮೋಹಿರಿಯಲಿ. ರಾಜ್ಯವನ್ನು ಬಯಸುವವರು ಎನ್ನಡ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೇ. ರಾಜ್ಯವನ್ನು ಬಯಸುವವರು ಎನ್ನಡ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಡ್ಡೆಯಲ್ಲಿದ್ದಾರ ಬೇಡ ಜಡಮತಿ ಪಾಂಡವರೊಡೆಯನಿಗೆ. ಕಡ್ಡೆಯಲ್ಲಿದ್ದಾರ ಬೇಡ. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಕಟ್ಟ ಶ್ರಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಕಟ್ಟ ಶ್ರಮ ಸಾರ್ಥಕವ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಸಂಧಾನಕ್ಕೋಗಿ ಬಂದ ಅತಿಥಿ ಸಭೆಯಲ್ಲಿ ಸತ್ಕರಿಸದಿರುವೆನೆ. ಸಂಧಾನಕ್ಕೋಗಿ ಬಂದ ಅತಿಥಿ ಸಭೆಯಲ್ಲಿಂದು ಸತ್ಕರಿಸದಿರುವೆ. ಕಟ್ಟೆಯಲ್ಲಿದ್ದಾರ ಬೇಡ ಜಡಮತಿ ಪಾಂಡವರೊಡೆಯನಿಗೆ. ಕಟ್ಟೆಯಲ್ಲಿದ್ದಾರ ಬೇಡ ಹಡೆಯ ನಿಂದಾರ ಬೇಡ. ಕೃಷ್ಣ, ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಆಕಾಶವನ್ನು, 2ನೇ ಹೆಜ್ಜೆಯಿಂದ ಈ ಭೂಮಿಯನ್ನು, 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಎಲ್ಲಿಡಲಿ 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 ಎಂದು ಆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತೋರಿದ ಮಹಾನುಭಾವನಲ್ಲವೇ ನೀನು? ಕೃಷ್ಣ, 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ನಾನೇನಾದರೂ
ಒಂದು ಊರನ್ನು ಕೊಟ್ಟಿದ್ದೆ ಆದರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿಯೇ ಬಲ್ಲೆ. ಒಂದು ಊರಲ್ಲ ಕೃಷ್ಣ, ಒಂದು ಊರಲ್ಲಿ ಗೋಪಾದಷ್ಟು ಜಾಗದಲ್ಲಿ ಮುಳ್ಳು ಮುರಿಸು ಜಾಗವನ್ನು ಕೊಡಲಾಗದು. ಸುಮ್ಮನೆ ಹೊರಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿ ಗನ್ನಾತಿಯಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗನ್ನಾತಿಯಳು ಸೈರನೆ. ಸೈರಣೆ 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 ಅದೇ ಕಿಂತು ಒದರುವೆ, ಅದೇ ಮಾತ ಮಗಳುವೆ. ಅದೇ ಕಿಂತು ಒದರುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ಕೆಡಿಹದ ಬಿಡುವೆನೆ. ಕುಲಹೀನ ಕುಲವ ಮರತೆಯ ದುರದಳು ಕೆಡಿಹದ ಬಿಡುವೆನೆ. ಕದನದೊಳು ನಿನ್ನ ಮತವನಡಗಿಪೆ. ಕದನದೊಳು ನಿನ್ನ ಮತವನಡಗಿಪೆ. ಚತುರರು ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ದುದುಗವಾ ಪಡುವೆ ನೀ, ದುದುಗವಾ ಪಡುವೆ. ಸಾರು ನಾ ಸಹಿತೆ ಈ ನಿನ್ನ ಸಾರು ನಾ ಸಹಿತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷ ನೆನೆದ ಬಿರುದನು ಅಳವಿಯೋ ಕೆಡುಹದ ಬಿಡುವೆನ. ಪರಮ ಪುರುಷ ನೆನೆದ ಬಿರುದನು ಅಳವಿಯೋ ಕೆಡುಹದ ಬಿಡುವೆನ. ಬೇಡೈಸು ಯೋಧನನ್ನೇ ತೋರಿ ಗನ್ನಾತಿಯಳು ಸೈರಣೆ. ಸೈರಣೆ 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 ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯಾ ಕುರುಕುಲ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಗೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ಎಷ್ಟು ಹೊತ್ತು ತಾನೇ ಸಹಿಸುವೆ? ಅಗ್ರಜ, ಇದು ಕುರು ಸಹೋದರರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನದೇ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆ ಎಂದು ಅದೇಗೆ ತದೇಕ ಚಿತ್ತವಾಗಿ ಕೇಳುತ್ತಿರುವರು ನೋಡು ಅಣ್ಣ. ಸಮಯವು ದೊರಕಿದರೆ ಇವರು ಅದೆಂತಹ ಯೋಚನೆಗೂ ಹೆದರತಕ್ಕರಲ್ಲ. ನಡೆ ಅಣ್ಣ, ನಾವಿಲ್ಲಿ ಒಂದು ಕ್ಷಣವೂ ಇರಬಾರದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ಕುರುವೃದ್ಧರೇ, ಈ ದುರ್ವತ್ತವನ್ನು ದಮನ ಮಾಡಲಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಆ ದುರಂಕಾರಿ ದುರ್ಯೋಧನ, ದುರಾಚಾರಿ ದುಶ್ಯಾಸನ, ಈ ನೀಚ ಶಕುನಿಯನ್ನು ಬಂಧನದಲ್ಲಿಟ್ಟುಕೊಂಡು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಿರಿ. ಕುಮಾರ ಕುಮಾರ ವಿದುರ, ಕುಮಾರನನ್ನು ಕರೆಯಿಸು. ಕುಮಾರ, ಯಾರು ನನ್ನನ್ನು ಕರೆಸಿದವರು? ಕುಮಾರ. ಅಮ್ಮ, ತನಯ
ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಮಾತೆಯ ಮಾತನು ಆಲಿಸು ವೀರ ಮಾರ ಮಾತೆಯ ಮಾತನು ಆಲಿಸು ವೀರ ದುರದೀರನೆ ಸ್ನೇಹದಿ ಮಾಳೆ ಮಾರ ದುರದೀರನೆ ಸ್ನೇಹದಿ ಮಾಳೆ ತನಯ ಭಾರತ ಕುಲ ತನಯ ಭಾರತ ಕುಲ ತಿಲಕ ಮಾರ ನನ್ನ ಮಾತುಗಳನ್ನು ಕೇಳುವುದಿಲ್ಲ. ಪಾಂಡವರಲ್ಲಿ ವೈರವು ತರವೇ ತನಯ ಧ್ರುವರ ಪಾಂಡವರಲ್ಲಿ ವೈರವು ತರವೇ ಪಾಂಡವರಲ್ಲಿ ವೈರವು ತರವೇ ರಾಜ್ಯವನ್ನಿಟ್ಟು ಸ್ನೇಹದಿ ಮಾಳೆ ಮಾರ ರಾಜ್ಯವನ್ನಿಟ್ಟು ಸ್ನೇಹದಿ ಮಾಳೆ ತನಯ ಭಾರತ ಕುಲ ತನಯ ಭಾರತ ಕುಲ ತಿಲಕ ಕಂದ ವರ ನಾನು ಪುತ್ರ ಏಕೆ ನನ್ನೊಂದಿಗೆ ಮಾತನಾಡುವ ಇಚ್ಛೆ ನಿನ್ನಲಿಲ್ಲವೇ? ನಾನು ನಿನ್ನ ತಾಯಿ ಅಗಣ್ಯರ ತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷುಕುಮಾರ. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದು ಹನಿ ಕಮ್ಮನಿ ಬಿದ್ದರು. ನನ್ನ ದೇಹದ ರಕ್ತವೇ ನಷ್ಟವಾದೆಂತೆಂದು ಭಾವಿಸಿದ್ದೆ. ಕುಮಾರ, ಯುದ್ಧದ ಚಿಂತೆನಿವೆ. ಆ ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಏಣಿಕೆ ಇರಬಹುದು, ಮಾತೃ ಪ್ರೇಮವು ಬತ್ತಬಹುದು, ಆದರೆ ನಕ್ಷತ್ರಗಳ ಎಣಿಕೆ ಇರಬಹುದು. ಮಾತೃ ಪ್ರೇಮವು ಕೌಸ್ತುಭ ರತ್ನಾಭವನ, ಸಮುದ್ರ ಮಂಥನಿಂದ ಪುಟ್ಟಿದ ಅಮೃತ ಹಬೋದ. ಬಾಲಕನಂತೆ ಆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ. ಪಾನಮತ್ತನಾದ ಪಾಶನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಉರಿಯಬೇಡ. ಚತುರ್ದಶಾ ಭವನಗಳಲ್ಲಿ ಹುಡುಕಿದರು ತಾಯಿ ಬಂಧುವು ಹಿತೇಶಿಯು ಸ್ನೇಹಿತೆಯು ಮತ್ತಾರು ದೊರಕುವುದಿಲ್ಲ ನಿನಗೆ. ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯ ನೀಡಿ ಸಮಾನ ಚಿತ್ತದಿಂದ ದಯನಾಳು ಕುಮಾರ. ಅಮ್ಮ, ಪುನಃ ಅದೇ ಮಾತು. ಕುಮಾರ, ನಿನ್ನ ಮಗನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ತಾಯಿ? ಇಲ್ಲ ತಾಯಿ, ಇಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಮಾತ್ರ ಧರ್ಮಚಿತ್ತನಾಗುವುದಿಲ್ಲ ತಾಯಿ, ಧರ್ಮಚಿತ್ತನಾಗುವುದಿಲ್ಲ. ಕುಮಾರ, ಕೃಷ್ಣ, ಇದೇ ನನ್ನ ಕಡೆ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಅಯ್ಯೋ. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನೇ ಅಪೇಕ್ಷಿಸುವುದೇ ಆದರೆ ಅದು ದೊರೆಯುವುದು ರಣರಾಂಗಣದಲ್ಲಿ, ವೀರತಿಗರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಹೊರಡುವೆನು. ಕುಮಾರ, ಕುಮಾರ, ಸಮಯವಿಲ್ಲ, ಸಮಯವೇ ಇಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಈ ಧರ್ಮಾಚರಣೆಗೆ ಸಮಯ ಇಲ್ಲಿಯು. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ಯೋಧನ ನಿನಗೆ ಸಮಯ ಎಲ್ಲಿಯುವುದು? ನೀನು ನಾಶ ಹೊಂದುವೆ, ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ನಿರ್ಗತರಿಕಾಗಿ ಅರುತ್ತಾ ಈ ವಿಷಮಯವಾದ ದೃಶ್ಯವನ್ನು ನೋಡಬೇಕಾಗಿರುವುದು. ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ?
ಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ? ವಾಸುದೇವ, ಆತ್ಮರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹಿಷಿ, ಒಬ್ಬ ದುರ್ಯೋಧನ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ, ಅದಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾಮಾದನ ಸದೆಬಡಿದ ಕೃಷ್ಣನು ಒಬ್ಬ ದರ್ಪಾಂಧನಾದ ಮಾನವನಿಗೆದಿರುವುದೇ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಪ್ರಪಂಚದ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾದನಾಗಿ ಮಣ್ಣಿನಲ್ಲಿ ಉರುಳಾಡೋರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಬೀತಲಾಗಲೆ? ವಾಸುದೇವ, ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣೀ ಲೋಲ. ವಾಸುದೇವ, ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣೀ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ವರ್ಣಿಸೋ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ. ವಾಸುದೇವ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕೈಲಾಸ ಮುನಿಪತಿಗೆ ಜೀವನ ತಂದ. ವಾಸುದೇವ, ಕಾನನದಿ ಕೈಲಾಸ ಮುನಿಪತಿಗೆ ಜೀವನ ತಂದ. ರಂಗನ ಶ್ರೀಪಾದ ನಂಬಿದಿನಯ್ಯ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ. ವಾಸುದೇವ, ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ. ಪಾಪಗಳು ಕಳಿವಂತ ಸುರಗಂಗೆ ಜನ್ಮಿಸಿದಂತ. ವಾಸುದೇವ, ಪಾಪಗಳು ಕಳಿವಂತ ಸುರಗಂಗೆ ಜನ್ಮಿಸಿದಂತ. ರಂಗನ ಶ್ರೀಪಾದ ನಂಬಿದಿನಯ್ಯ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಭಯವಲ್ಲ ಪ್ರಭು, ದಾನವೇದುಪತಿಗೆ ಶತ್ರುಗಳ ಭಯವೇ. ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ, ಜಗತ್ ರಕ್ಷಕನಿಗೆ ಪರಾಪಕ್ಷದ ಪರಾಜಯ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಹವಹೇಳನವನ್ನು ನಾನು ಹೇಗೆ ಸಹಿಸಲಿ? ವಾಸುದೇವ, ನೀನು ಭಕ್ತರ ಆರಾಧಕನಲ್ಲವೇ? ಈ ಭಕ್ತರ ಪ್ರಾರ್ಥನೆ ಮನ್ನಿಸು. ನಿನ್ನ ಚರಣದರಿಗೆ ಬಿಡುತ್ತೀನಿ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯೇ, ಇಂದು ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವೆನು.
ಎಲ್ಲಿಗೆ ಪಲಾಯಣ ಆ? ಸಹೋದರ, ಅಗ್ರಜ, ಈ ದೂತನನ್ನು ಹಗ್ಗದಿಂದ ಬಂಧಿಸು. ನಿಲ್ಲ ದುರ್ಯೋಧನ! ಅಮ್ಮ, ಶ್ರೀಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ, ಇಡೀ ಭೂಮಂಡಲವನ್ನು ತಲೆ ಮೇಲೆ ಎತ್ತಲು ಪ್ರಯತ್ನಿಸಿದಂತೆ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ನನ್ನ ಮಾತುಗಳನ್ನು ಕೇಳು. ಅಮ್ಮ, ನಿನಗೆ ತಿಳಿಯುವುದಿಲ್ಲ. ನೀನು ಅರಮನೆಗೆ ನಡೆ. ಕುಮಾರ, ಸಹೋದರ, ಅಗ್ರಜ, ಬಂಧಿಸಿ ದೂತನ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿನಿಂದ, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯ? ವ್ಯರ್ಥ, ನಿನ್ನಿಂದಾಗದು. ಸಹೋದರ, ಅಗ್ರಜ, ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಬಂಧಿಸಿ ದೂತನ. ಎಲ್ಲ ಮಾಯ, ಎಲ್ಲ ಮಾಯ, ದುಶಾಸನ, ನಾನು ಕರ್ಣ. ಎಲ್ಲ ಮಾಯ, ಎಲ್ಲ ಮಾಯ ಅಗ್ರಜ. ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮನು ನಾನು ವೈರ್ಯ ಪಕ್ಷದನೆಂದು ತಿಳಿದಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏಕೆ ಕರೆತಂದೆ ದೇವಾ? ಕರ್ಣ, ನೀನು ವೈರಿ ಪಕ್ಷದಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ? ನಿಜ, ಪ್ರಥಮ ಪಾಂಡವನೇ? ಸತ್ಯ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಓಹೋ, ಮರೆತಿದ್ದೆ. ಇದು ಮೊದಲೇ ಯುದ್ಧ ಕಾಲ. ನೀನು ಎಷ್ಟೇ ಆದರೂ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆ ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿದೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಪಡೆದು ಅವು ಫಲಿಸುತ್ತವೆಯೋ ಎಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಇಲ್ಲಿ ಜನಿಸಿದೆ. ಲೋಕೋಪಯಾದಕ್ಕೆ ಜರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂದರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನಾಸ್ತನಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತ್ತ ನೀನು. ಪರಮಾತ್ಮ, ಪಾಂಡುಕುಮಾರರ ಸೇರುತ್ತ ನೀನು ದೊರೆಯನು ಪೊರೆಯೈ ಧರ್ಮಗಳಿರುತ್ತ. ದೊರೆಯನು ಪೊರೆಯೈ ಧರ್ಮಗಳಿರುತ್ತ ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ. ನೀ ಬಾರೈ, ನೀ ಬಾರೈ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆ ಮಾತನು ಪ್ರೇಮದಿ ಲಾಲಿಸುವೀರ. ಪರಮಾತ್ಮ, ಮಾತನು ಪ್ರೇಮದಿ ಲಾಲಿಸುವೀರ. ದಾನ ಶೂರ ನಿನ್ನಾಗಿದ ಬಿರುದ. ದಾನ ಶೂರ ನಿನ್ನಾಗಿದ ಬಿರುದ ಮೆರೆಸಿಗ ನಿಜ ವರಗುಣಶೀಲ. ಮೆರೆಸಿಗ ನಿಜ ಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ. ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಸ್ವಾಮಿ. ಬಾನಿಸ್ವಾಮಿ ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆ ಮಾತನು ಪ್ರೇಮದಿ ಲಾಲಿಸುವೀರ.
ಈಗಲೂ ನನ್ನ ಸಂಗಡ ಬಾಕರಣ ಆ ಪಾಂಡವರನ್ನು ಕೌರವರನ್ನು ನಿನ್ನದ ಪಾದದ ಮೇಲೆ ಕೆಳವಿ ಸಮಸ್ತ ಸಾಮಂತ ರಾಜ್ಯದಿಂದಲೂ ಓಲೈಸಿಕೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ದೇವ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ದೇವ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವ ರಾಣಿಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ಗುರುವಿದೆಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ.
ಪರಮಾತ್ಮ. ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರವೆಂಬ ವಾತ್ಸಲ್ಯವನ್ನು ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು, ಇನ್ನೊಂದು ಕಡೆ ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆಯಲ್ಲ ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿರುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು. ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮೊರಕು ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಳು. ಆಕೆಗೂ ಸಹ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯನ್ನು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಸಂತೋಷದಿಂದ ಬರುವ ಆಕೆ ಮನಸ್ಸನ್ನು ನೋಯಿಸಬೇಡ. ನೀನು ಸಹ ಅಲ್ಲಿಗೆ ಹೋಗು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಇದುವರೆಗೂ ಬಂಧು ವರ್ಗದವರು ಯಾರು ಎಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ನನ್ನ ಬಂಧು ವರ್ಗದವರು ಇಂಥವರೇ ಎಂದು ನನಗೆ ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ರಣರಂಗದಲ್ಲಿ ನನ್ನ ತಮ್ಮಂದಿರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ ಪಾಂಡು ಕುಮಾರರಂ ತುರದಳ ತಮ್ಮಂದಿರನ್ ಕೊಲ್ಲುವುದೇ ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರ. ಈ ದಾರುಣಿಯೋ ಸಿರಿ ಸಂಪತ್ತಿನಿ ಬಾಳ್ವನೆ. ಚಲದಿ ಪಾರ್ಥನರುಂಡವಂ ಧರಿದು ಸ್ವಾಮಿಗೆ ಆ ನನ್ನ ಸ್ವಾಮಿ ಕೌರವೇಂದ್ರರಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಐವರ ಕಾಂತಿ ಎನಿಸಿದೆ ಚಿಂತೆ, ತಳೆದ ಪರಿಭವ ಸವಿಸಿದೆ ಜೀವ. ತಳೆದ ಪರಿಭವ ಸವಿಸಿದೆ ಜೀವ. ಸರ್ವೇಶ ಗುರುಚಿರ ವಿಭವ
ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಪರಿಚಯಿಸಲ್ಪಟ್ಟೆ ನನ್ನ ಕೈ ಹಿಡಿದ ಪತಿಗಳು ನನ್ನ ಭೋಗ ವಸ್ತುವಿನಂತೆ ದೇವದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಾಕ್ಷಮ ದುಶ್ಯಾಸನದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥಿ ಭಿಕ್ಷಕೆಯಂತೆ ಕಾಡಿನ ಕಾಡಿಗೆ ಹರಿದು ಆಯಿತು. ಕೆಲವು ದಿನಗಳಾದರೂ ಸುಖವಾಗಿರುವೆನೆಂದರೆ ಈ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇನ್ನು ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ಸ್ವಾಮಿ, ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪ್ರಿಯತಮೆ, ದ್ರೌಪದಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ನನ್ನೊಡನೆ ತಿಳಿಸಬಾರದೆ? ಅವತಾಪದಿರಂದು ಕಣ್ಣೀರಂ ಕರೆಯುತ್ತಿದ ಕಾಂತೆ, ಪಾಂಡವರ ಪಟ್ಟ ಮಹಿಷಿ ಈ ಮನ್ಮನೋಮಣಿ, ವಾಸುದೇವನಾಸರೆಯುಂ ನಮಗಿರಲು, ವಸುದೇವನಾಸರೆಯುಂ ನಮಗಿರಲು ಬಂದುದಾವುದು ಕೊರತೆ. ಪರಮ ವಿಕ್ರಮದಿ ಪರಿಸರಿದ್ದೊಡೆ ಈ ಪ್ರಚಂಡ ಭೀಮ. ಏಕೆ ಚಿಂತಿಪೆ ದ್ರೌಪದ ನಂದಿನಿ, ಏಕೆ ಚಿಂತಿಪೆ ದ್ರೌಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ ಪ್ರಿಯೆ. ಏಕೆ ಚಿಂತಿಪೆ ದ್ರೌಪದ ನಂದಿನಿ, ವಿಭಿನ್ನವಾಸ ಭವನೆಯ ಮರೆಯನು ನಮ್ ತರುಣೆಯೇ ಪಾಂಚಾಲಿ. ವಿಭಿನ್ನವಾಸ ಭವನೆಯ ಮರೆಯನು ನಮ್ ತರುಣಿ, ಕಪಟತನದ ವಂಚಕರ ಹೃದಯವನ್ನು ಸೇಳುವೆ. ಕಪಟತನದ ವಂಚಕರ ಹೃದಯವನ್ನು ಸೇಳುವೆ. ತೊಡೆತಟ್ಟೆ ಹೊಡೆಗೊಟ್ಟೆ ಅದ ಮೆಟ್ಟಿ ನಿಲ್ಲುವೆ. ತೊಡೆತಟ್ಟೆ ಹೊಡೆಗೊಟ್ಟೆ ಅದ ಮೆಟ್ಟಿ ನಿಲ್ಲುವೆ. ಪ್ರಿಯೆ, ಏಕೆ ಚಿಂತಿಪೆ ದ್ರೌಪದ ನಂದಿನಿ, ಭಯವ ಬೇಡು ಪಾಂಚಾಲ್ ಪರಮ ಸದ್ಗುಣೆ ಪ್ರಿಯ. ಏಕೆ ಚಿಂತಿಪೆ ದ್ರೌಪದ ನಂದಿನಿ, ಧೃತಿಗಡದುರಿಸು ಗುಣಶೀಲ ಹತ್ತಿರತರೆಂದರಗೋಡೆ ಗೋಮದೆ. ಧೃತಿಗಡದುರಿಸು ಗುಣಶೀಲ ಹತ್ತಿರತರೆಂದರಗು ಕಡುಮತಾಂತರವರನ್ನು ಹೊದಿಸದ ಬಿಡ ದೂರದಲ್ಲಿ. ಆಚಾರೆ ಕಡುಮತಾಂತರವರನ್ನು ಹೊದಿಸದ ಬಿಡ ದೂರದಲ್ಲಿ. ಹೊರತಟ್ಟೆ ಹೊಡೆಗೊಟ್ಟೆ ಅದೇ ಮೆಟ್ಟಿ ನಿಲ್ಲುವೆ. ಹೊಡೆತೊಟ್ಟೆ ಹೊಡೆಗೊಟ್ಟೆ ಅದ ಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿಪೆ ದ್ರೌಪದ ನಂದಿನಿ, ದ್ರೌಪದ ನಂದಿನಿ, ದ್ರೌಪದ ನಂದಿನಿ. ಪಾಂಚಾಲಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣಿ ಹೇಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರಿಸುವಾಗ ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಫಲ ನೀಡಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪ್ರನಾಶಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರಾಶವೂ ಬೇಕು. ಪರಮಾತ್ಮ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ,
ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟ ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ ಪತಿಗಳು ಪತಿಗಳು ಪತಿಗಳು, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ವಿವೇಕದಿಂದಲೆಯೂ ನಮ್ಮೊಂದು ಸಾಯವರೆಗೂ ನಿಂತಿದ್ದಲ್ಲ. ಪಾಂಚಾಲಿ, ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಇನ್ನ ಬಾರಿ ಎಷ್ಟೋ ಸಾರಿ ಕೇಳಿಕೊಳ್ಳಿಲ್ಲವೇ? ಆದದ್ದು ಹಾಗೆ ಆಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸಬಾರದೆ? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗಿದೆ, ಸರಿಯೇ ನಿಮಗೆ ಸಮ್ಮತವಾಗಿದೆ. ಆದರೆ ಅದರಿಂದಾಗುವ ಪ್ರಯೋಜನವಾದ್ರಿ ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ನಾನೀಗಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು? ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿ ಗಟ್ಟಿವೆಷ್ಟೇನು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ. ಗೋಪಿಕಾಂಗನರ ವಿಲಾಸ ವಿಗ್ಮನಗಳಲ್ಲಿ ಮಗ್ನನಾದ ಆ ಯದುಪತಿಯೇ, ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದಿದ್ದೆ ಹೀಗೆ ಆಗಬಹುದೆಂದು. ದ್ರೌಪದಿ ಪ್ರಿಯತಮೆ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು. ಮುದ್ದಾಡುವೆದು ಬಾರಿ ಈ ನನ್ನ ಪಟ್ಟದ ರಾಣಿಯು ನೀನೆ, ನನ್ನ ಪಟ್ಟದ ರಾಣಿಯು ನೀನು, ದಾಣಿ ಮುದ್ದಾಡುವೆ ಬಾರಿ. ಕುರುಕುಲ
ಅಧಮರ ಪಿಡಿಯು ತರಣೆದು ಕುರುವಂಶವಲ್ಲಿ ನಾಶವಗೈವೆ. ಸರಿ ಪ್ರಾಣೇಶ್ವರ. ಕುರುಕುಲ ಅಧಮರ ಪಿಡಿಯು ತರಣೆದು ಕುರುವಂಶವಲ್ಲಿ ನಾಶವಗೈವೆ. ತರುಳದ ಶಾಸನ ಒಡಲನು ಬಗೆದು ದುರುಳದ್ದು ಶಾಸನ ಒಡಲನು ಬಗೆದು ಹೆಚ್ಚಿನ ಮುಡಿಯನ್ನು ಕಟ್ಟಿಸುವೆನ. ಹೆಚ್ಚಿನ ಮುಡಿಯನ್ನು ಕಟ್ಟಿಸುವೆನ. ಜಾಣೆ ಒದ್ದಾಡುವೆ ಬಾರಿ ಭೀಮನ ಪಟ್ಟದ ರಾಣಿಯು ನೀನೆ. ಭೀಮನ ಪಟ್ಟದ ರಾಣಿಯು ನೀನೆ. ಜಾಣೆ ಒದ್ದಾಡುವೆನು ಬಾರಿ. ಮರೆಯುವನೇ ಕೈದ ಶಪಥವ ಮರೆಯುವನೇನೆ. ಸಭೆಯ ಪರಿಭವ ಮರೆಯುವನೇ ಗೈದ ಶಪಥವ ಮರೆಯುವನೇ. ಕೆಂಕಿಗೆಯೇಕೆ ದೃಪದ ಕುವರಿಯೇ. ಕೆಂಕಿಗೆಯೇಕೆ ದೃಪದ ಕುವರಿಯೇ. ಹೆಚ್ಚಿನ ಮುಡಿಯನ್ನು ಕಟ್ಟಿಸುವೆನು. ಹೆಚ್ಚಿನ ಮೋಡಿಯನ್ನು ಕಟ್ಟಿಸುವೆನು. ಜಾಣೆ ಒದ್ದಾಡು ಬಾರಿ ಭೀಮನ ಪಟ್ಟದ ರಾಣಿಯು ನೀನು. ಜಾಣೆ ಒದ್ದಾಡು ಬಾರಿ ಜಾಣೆ ಅಮಜಾಣೆ ಅಮಜಾಣೆ ಒದ್ದಾಡುವೆನು ಬಾರೆ. ಪ್ರಾಣೇಶ್ವರ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡನ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳು, ಮಹಾಚತುರಳು. ಆಹಾ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ ಪಾಂಚಾಲಿ, ಪ್ರಾಣೇಶ್ವರ, ಪಾಂಚಾಲಿ, ಪ್ರಾಣವಲ್ಲವ. ಪ್ರಿಯತಮೆ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪಾಂಚಾಲಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ದಮನಿಯ ಮನಕ್ಕೆ ಲಲಿರಾಮ. ದಮನಿಯ ಮನಕ್ಕೆ ಲಲಿರಾಮ. ಸಮಯವಿದೆ ಸ್ವಾಮಿ. ಪಾಂಚಾಲಿ, ಮನವೊಲಿಸುವ ಮಂದಹಾಸ ವಿಲಾಸ. ಮನವೊಲಿಸುವ ಮಂದಹಾಸ ವಿಲಾಸ. ಪೂರವ ಶಿರವ ಕರೆಯುಳು ನೀನು. ಪೂರವ ಶಿರವ ಕರೆಯುಳು ನೀನು. ಸ್ವಾಮಿ ಪಾಂಚಾಲಿ, ಪ್ರಾಣವಲ್ಲವ. ದ್ರೌಪದಿ, ಪ್ರಾಣಕಾಂತ. ಪ್ರಿಯತಮೆ, ಚೆಲ್ಲುತ್ತ ಸೇರುವೆ ಕಾಂತಿಯ. ಸ್ವಾಮಿ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ ಕಾಂತಿಯ. ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತಿಯ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ. ಸ್ವಾಮಿ ಪ್ರಿಯತಮೆ, ನಿಮಗೆ ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ವಶಿಸುತ್ತದೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಏ ಜಗಜ್ಜಟ್ಟಿ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನನ್ನ ಅಜ್ಞಾಧಾರಕನು.
ಅಣ್ಣನ ಆಜ್ಞೆಯ ಹೊರತು ಸೋಮನ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನೆನೆಸುತ್ತೇನೆ. ಧರ್ಮಪಾಣದ ರಿಜಿಸ್ಟರನ್ನು ದುರ್ಯೋಧನಂತಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ಅರ್ಜುನ, ಈ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ದುಸ್ಸಾಹ ಮಾಡುವುದು ದುಸ್ಸಾಹಸ ಎನ್ನುವ ಕೆಲಸವಾಗಿರುತ್ತದೆ. ಭೀಮಸೇನ, ಬಿಡು ಕೋಪವ ಮನೋಜ, ಬಿಡು ಕೋಪವ ಮನೋಜ. ಭೀಮಸೇನ, ಬಿಡು ಕೋಪವ ಮನೋಜ, ಬಿಡು ಕೋಪವ ಮನೋಜ. ದುಡುಕಿ ಸಮರವ ಬಯಸುವುದನು ಚಿತ, ದುಡುಕಿ ಸಮರವ ಬಯಸುವುದನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ಭೀಮಸೇನ, ಯುದ್ಧದಂತೆ ಶಾಂತಿಯು ಕ್ಷತ್ರಿಯ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಧಾನ. ಸಾಕು ನೋಡ್ರು. ಮಾನುನಿ ಮನದ ವೇದನೆ ನೀಗಿಸೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಇದು ಗುಡವೋ. ಮಾನುನಿ ಮನದ ವೇದನೆ ನೀಗಿಸೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಇದು ಗುಡವೋ. ಧರ್ಮಜನೆಮ್ಮಯ ನಿರ್ಮಲ ಬಾತುವು. ಧರ್ಮಜನೆಮ್ಮಯ ನಿರ್ಮಲ ಬಾತುವು. ಇರುವುದನುಚಿತ ಪರೀಕ್ಷಿಸದಿ ನುಡಿಯ. ಇರುವುದನುಚಿತ ಪರೀಕ್ಷಿಸದಿ ನುಡಿಯ. ಸಹಿಸುದು ಮನದಳು ತಾಪವ ತರುಣಿ. ಸಹಿಪುದು ಮನದಳು ತಾಪವ ತರುಣಿ. ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯಳೆ ಕೊರಗುವ ಪರಿಯ. ಧರ್ಮದಿಂದ ಗಣ ಕಾರ್ಯ ಸಾಧಿಪೆ ಕೋಮಲ ಹೃದಯಳೆ ಕೊರಗುವ ಪರಿ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ, ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಏಕಿಂತು ನೀನಿಂತು ವಿಷಾದ ಪಡುವೆ, ಏಕಿಂತು ನೀನಿಂತು ವಿಷಾದ ಪಡುವೆ. ಮಾನುನಿ ಮನದ ವೇದನೆ ನೀಗಿಸೆ ಸಮಯವಿದೆಂತರಿತೆಯ ತರುಣಿ ಏತಕ್ಕೆ ಇದು ಗುಡವೋ. ಪಾಂಚಾಲಿ,
ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಸರಿಯಾದ ಸಮಯ. ಅಗ್ರಜ, ಭೀಮಸೇನ ಸಮಯಕ್ಕೆ ಸರಿಯಾಗಿಯೇ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಕೂಡ ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿರುವನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಾಧ್ಯವಾಗಿ ಕಾಣಬಹುದು. ಆದರೆ ನಾನಿದನ್ನು ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಈ ಕಥ ಜಗದ ಮಹಾಯುತ, ಈ ಕಥ ಜಗದ ಮಹಾಯುತ, ಈ ಕಥ ಧರ್ಮದಾಂಗ ದುರ್ಯೋಧನನ ದುರಾರ್ಥದಳು ನೃಪಸುತ ಎದುರು, ಧರ್ಮದಾಂಗ ದುರ್ಯೋಧನನ ದುರಾರ್ಥದಳು ನೃಪಸುತ ಎದುರು ಕಂಸಗೈದು ತಲೆಬಾರವಲಿಸುವೆ. ಈ ಕಥ ಜಗದ ಮಹಾಯುಧ, ಈ ಕಥ ಹಟ್ಟಹಾಸದೆ ದುಷ್ಟ ಕೌರವರ ಹಟ್ಟಿ ಸಮಯದೋಳ್ ಮುಷ್ಟಿಯೋದ್ಧತೆ, ಹಟ್ಟಹಾಸದೆ ದುಷ್ಟ ಕೌರವರ ಹಟ್ಟಿ ಸಮಯದ ಮುಷ್ಟಿಯೋದ್ಧತೆ, ಹಟ್ಟು ತಯಗಯ ಕೊಟ್ಟು ತಗದಯ, ಹಟ್ಟು ತಯಗಯ ಕೊಟ್ಟು ತಗದಯ, ಕೊಟ್ಟಿ ತಲೆಭಾರವ ನಿಲ್ಲಿಸುವೆ. ಕಥ ಜಗದ ಮಹಾಯುಧ, ಈ ಕಥ ನಾನು ಮತ್ತು ನನ್ನ ಈ ಗದೆ ಎರಡೇ ಕೋರಕೂಲನವನ್ನು ಸಮೂಲನವಾಗಿ ನಾಶ ಮಾಡಬಹುದು. ನೀವೇನು ನಿಶ್ಚಿಂತೆಯಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಬಿಡು ಕೋಪವ ಮನಸ್ಸಿ, ಏತರ ನಡತೆ ಪ್ರಿಯ ಸಹೋದರೇ ನಿಹುದೈ, ಏತರ ನಡತೆ ಪ್ರಿಯ ಸಹೋದರೇ ಬಲವೇ ನಿಹುದೈ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಭೀಮಸೇನ ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಗೆ ತಲೆ ಬಾಗುವುದೇ ನೇತರ ನಡತೆ ಪ್ರಿಯ ಆತುರ ಬಲವೇ ನಿಹುದೈ. ಭೀಮಸೇನ ಯುದ್ಧದಂತೆ ಶಾಂತಿಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕೃತ್ಯವೆಂದು ನೀನು ತಿಳಿದಿಲ್ಲ ದ್ರೌಪದಿ. ಯುದ್ಧವು ಎಂಥ ಘೋರ ಕೃತ್ಯವೆಂದು ತಿಳಿದಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಆರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಎಂಬುದು ಅಂಬಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತ್ತಲ್ಲವೇ? ಯುದ್ಧದಂತೆ ಶಾಂತಿಯ ರಕ್ಷಣೆ, ಪಾಂಚಾಲಿ ಯುದ್ಧದಂತೆ ಶಾಂತಿಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವೆಂಬುದು ಎಂಥ ಘೋರ ಕೃತ್ಯವೆಂದು ನೀನು ತಿಳಿದಿಲ್ಲ.
ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾವು ಸಂಧಿಯನ್ನು ಪ್ರಯತ್ನಿಸುತ್ತಿದ್ದೇವೆ. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿ ಈಗ ಕುಲಪುರೋಹಿತನನ್ನು ಕಳಿಸಲು ಅದು ಮದುವೆ ಔತಣ ಕೂಟವಲ್ಲಿ ಎಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವಿರಲ್ಲ ಅನ್ನುವುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಜಯ ಜಯ ಯದುಪತಿ, ಜಯ ಜಯ ಯದುಪತಿ. ಅರ್ಜುನ, ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಇಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನಿಮ್ಮ ಚಿಂತೆಯಾಗಲಿ ಸ್ವಾಮಿ. ಮೋಹಾಂಧಕಾರಗಳು ನರಮಾನವ ಜನ್ಮವು ಕುಣಿಯುತ್ತಲೂ, ಮೋಹಾಂಧಕಾರಗಳು ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ, ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ ಮಾಯಾಪಾಶಕ್ಕೆ ಬಲಿಯಾಗಿಯರು, ಮಾಯಾಪಾಶಕ್ಕೆ ಬಲಿಯಾಗಿಯರು. ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ, ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಮಾಯಾಪಾಶಕ್ಕೆ ಬಲಿಯಾಗಿಹರು, ಮಾಯಾಪಾಶಕ್ಕೆ ಬಲಿಯಾಗಿಹರು. ಮೋಹಾಂಧಕಾರಗಳು ನರಮಾನವ ಜನ್ಮವು ಕುಣಿಯುತ್ತಲಿರು, ಮೋಹಾಂಧಕಾರಗಳು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು, ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲನೆ ಮಾಡುತ್ತೆ, ಧರ್ಮವನ್ನುಳಿಸುತ್ತೆ, ನಿರ್ಮೂಲನೆ ಮಾಡುತ್ತೆ, ಧರ್ಮವನ್ನುಳಿಸುತ್ತೆ. ಮೋಹಾಂಧಕಾರಗಳು ನರಮಾನವ ಜನ್ಮವು ಕುಣಿಯುತ್ತಲಿರು, ಮೋಹಾಂಧಕಾರಗಳು, ಮೋಹಾಂಧಕಾರಗಳು, ಮೋಹಾಂಧಕಾರಗಳು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗುವುದು ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸು. ನಾನು ನಮಸ್ಕರಿಸುವೆನು. ವಿಜಯಶಾಲಿಯಾಗು ಭೀಮಸೇನ. ದೇವಕಿ ವರನಂದನ ಪವಜನಯನ, ದೇವಕಿ ವರನಂದನ ಪವಜನಯನ, ನಮಿತೆ ಮಾಧವ, ದೇವಕಿ ವರನಂದನ.
ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ರಾಜಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರವೇನಾಯಿತು? ಓಹೋ, ನಡೆಯಿತು. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿನ್ನಣ್ಣನ ಮಾತು ಮುಗಿದೊಳಗಾಗಿ ನನ್ನ ತಾಯಿಯು ಮುಗಿದು ಹೋಗುವುದು. ಬೈದಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆನು ಶ್ರೀಪತಿ. ಈ ಸಮಸ್ಯೆ ಮಾತುಗಳೇ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈ ಪರ್ಯಾಸ್ಯವೇಗೆ ಕೃಷ್ಣ? ಕೃಷ್ಣ, ಹೀಗ ತಿಳಿತು ನಿನ್ನ ಪಿತ ಮತವು. ಅಜ್ಞಾತಾವಾಸದ ನೆಪದಲ್ಲಿ ಅರ್ಜುನನ ಬಳೆ ತೊಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೈಗರು ಬಳೆ ತೊಡಲು ಅಪೇಕ್ಷಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಸ್ವಾಭಿಮಾನ ಶೂನ್ಯವಾಗ ಸಂದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಮುಂದೆ ಏನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ಇಚ್ಛಾಯಿತು. ಕೃಷ್ಣ, ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ನಿಮ್ಮ ಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಅಗ್ರಸೇನಿ ಪ್ರಾಣೇಶ್ವರ, ನೀನಿನ್ನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡುವನು. ಭೀಮಸೇನ, ನಿಜವಾಗಿಯೂ ನೀನು ಇಡಿಂಬ ಪತಿಯೇ ಕಣಯ್ಯ. ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸುವನು. ಏನು? ಆ ಕುನ್ನಿ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಹೇಳು ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳುವ ಹೊರತು ನಾನೇನೂ ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ್ಯವೇಕೆ? ನಿನ್ನನ್ನು ನೋಡಿದರೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಹಾಗೆ ನಿನಗೊಂದು ಪ್ರಿಯವಾದ ಸಂದೇಶವೊಂದನ್ನು ಹೇಳುವೆನು. ಲೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿಡು. ಯಾಜ್ಞಸೇನಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಪಾಶವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಕತ್ತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ಸಹೋದರರಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಕೃಷ್ಣ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಾಜ್ಞಸೇನಿ, ಭೀಮಸೇನ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸುವ ಈ ಅಗ್ಗವು ಇಂದು ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಗಿದೆ. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಅಗ್ಗದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಅವನಾರಿ ಪರಿಗೈದವ
ಗರುಡನವನಾರಿ ಪರಿಗೈದವ ಅವನಾರಿ ಪರಿಗೈದವ ತೋರ್ಪದು ಸಮಯದಿ ಕಾತರುವುದು ಮನ ಸಮಯದಿ ಕಾತರುವುದು ಮನ ಹರಿತರು ಕೈದವ ಗರುಡನವನಾರಿ ಪರಿಗೈದವ ಅವನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯತ್ನಿಸದೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ಈ ಕಾರ್ಯವನ್ನು ಎಸಗಿದನು. ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಅಗ್ರಸೇನಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ವಾಗ್ಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕೊಲ್ಲಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆಸನದಲ್ಲಿ, ರಣಾಂಗಣದಲ್ಲಿ, ವೀರಗತಿಕರ ಘೋಷದಲ್ಲಿ ದೊರಕುವುದಂತೆ. ಇದಕ್ಕೆ ಉತ್ತರವೇನು? ಯುದ್ಧ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾವು ಯುದ್ಧವನ್ನು ಬಯಸಿದವರಲ್ಲ, ನಾವು ಸಂಧಿಯನ್ನೇ ಬಯಸಿದವರು. ಅಗ್ರಸೇನಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಭೀಮಸೇನ, ಅರ್ಜುನ, ವಾಸುದೇವ, ಇದೋ ನಿನಗೆ ನಮಸ್ಕಾರ. ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುತ್ತೀನಿ. ಎಲ್ಲಿ ನನ್ನ ಮಗನೇ? ಎಲ್ಲರೂ ಕೇಳಿರಿ ನನ್ನ ಶಬ್ದವನ್ನು. ಮನುಷ್ಯೋನ್ನತೆಯ ಕುಲ ಹೇಡಿಗಳ ಹಮನಿಸಿಕೊಳ್ಳುವೆ ಪರಮಾತ್ಮ. ಮನುಷ್ಯೋನ್ನತೆಯ ಕುಲ ಹೇಡಿಗಳ ಹಮನಿಸಿಕೊಳ್ಳುವೆ. ಚಂಡ ಕೌರವರ ಕೊಂಡಿಗೆ ಸೇರೆ ಚಂಡ ಕೌರವ ಕೊಂಡಿಗೆ ಚಂಡ ಗೌತಮ ಮಾಡಿದ ಕಲಸೋಂಗದೆ ಹಮನಿಸಿಕೊಳ್ಳುವೆ. ಎಲ್ಲರೂ ಕೇಳಿರಿ ನನ್ನ ಶಬ್ದವನ್ನು. ನಾಳಿನ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಾನು ವೀರಮಾತ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ ದುಶ್ಯಾಸನನ ವಕ್ರ ಸ್ಥಳವನ್ನು ಬಗೆದು ಅವನ ಬಿಸಿ ನೆತ್ತರದಿಂದ ಪಾಂಚಾಲಿಯ ಬಿರುವುದನ್ನು ಕಟ್ಟಿಸಿದರು. ನಂತರ ಆ ದರ್ಪಿತ ದುರ್ಯೋಧನ ತಡೆಯನ್ನು ಈ ನನ್ನ ಗದಾ ತಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ವಾಸುದೇವ, ಕರ್ಣನ ಶಿರವನ್ನು ಭೂಮಿಗೆ ಉರುಳಿಸುವ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ.